ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಹಳ್ಳಕ್ಕೆ ಬಿದ್ದಿದ್ದು ದಂಪತಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ಸಕಲೇಶಪುರ ತಾಲೂಕಿನ ಬಾಗರವಳ್ಳಿಯಲ್ಲಿ ನಡೆದಿದೆ. ಜಾನೇಕೆರೆ ಗ್ರಾಮದ ಅಪ್ಪಣ್ಣ ಎಂಬುವರಿಗೆ ಸೇರಿದ ಕಾರು ಇದಾಗಿದ್ದು, ಬ್ಯಾಕರವಳ್ಳಿ ನಡುವಿನ ರಾಜ್ಯ ಹೆದ್ದಾರಿ ಬಾಗರವಳ್ಳಿ ಬಳಿ ರಸ್ತೆ ಬದಿ ಹಳ್ಳಕ್ಕೆ ಕಾರು ಬಿದ್ದಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಸ್ಥಳೀಯರು ಕಾರಿನಲ್ಲಿ ಸಿಲುಕಿಕೊಂಡಿದ್ದ ದಂಪತಿಗಳನ್ನು ರಕ್ಷಣೆ ಮಾಡಿದ ಹಿನ್ನೆಲೆಯಲ್ಲಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕಡೆ ಬನ್ನಿ, ಬೇರೆ ಹತ್ಕೋಬೋದೇ ನೋಡೋಣ. ಅದೇ ಅವರು ಸರಿ ಇಲ್ಲ ಅವ್ರಿಗೆ. ಮಾಡ್ತೀನಿ ಚೂರು ಬನ್ನಿ. ಇದು ಡಿಪಾರ್ಟ್ಮೆಂಟ್ ಕಳ್ಸ್ಬೇಕಿದ್ನ. ಈ ಹೊಂಡ ಭಾರಿ ಡೇಂಜರ್ ಇದೆ. ಎಷ್ಟು ದಿನ ಆಯ್ತು ಅವರು ಇವ್ರು ಇಂಜಿನಿಯರ್ಗೆ ಕಳ್ಸೋ ಮೇಲೆ ಈಗ ಮಾಡ್ದೆ, ಫೋನ್ ಮಾಡ್ದೆ ಅವರಿಗೆ. ಹತ್ತಕ್ಕೂ ಕಷ್ಟ ಕಂಡ್ರೆ ಏನಿ ಬೇಕು ಇನ್ನೀಗ ಇಲ್ಲಿ ಬರ್ಬೋದು ನೋಡಿ. ಅಗ್ಗ ಕೊಡಿ ಅಗ್ಗ ಕೊಡಿ. ಅಣ್ಣ ಆಂಬುಲೆನ್ಸ್ ಕರ್ಸೋಣ, ಫೋನ್ ಮಾಡಿದ್ದಾರೆ ಸರ್. ಮೇಡಮ್ ಆಂಬುಲೆನ್ಸ್ ಬೇಡ, ಜೋಪಾನ ಬಿಟ್ಬಿಡಿ. ಕಡೆ ಬರ್ತಾ ಇರೋದು ಕಡೆ ಮುಂದೆ ಅಲ್ಲಿ ನುಗ್ಗಿದೆ ನೋಡಿ, ಲೆಫ್ಟಿಗೆ ಎಳೆದಿದೆ. ಜಾಸ್ತಿ ಏಟಾಗಿಲ್ಲ, ಕಾರ್ ಮಾತ್ರ ಇದಾಗಿದೆ ಅಷ್ಟೇ. ಅವ್ರಿಗೆ ಜಾಸ್ತಿ ಇದಾಗಿದೆ. ಕೆರೆಯಿಂದ ಕೆಳಗಡೆ ಬಿದ್ದಿರೋದು.